ರಾಯರ ಮುಂದೆ ಎಷ್ಟೇ ಬೇಡಿಕೊಂಡರೂ ನಿಮಗೆ ಫಲ ಸಿಗುತ್ತಿಲ್ವಾ? ರಾಯರ ಮುಂದೆ ನನಗೆ ಅದು ಕೊಡು ಇದು ಕೊಡು ತಂದೆ ಅಂತ ಕೇಳೋ ಬದಲು ಸಂಕಲ್ಪನ ಮಾಡಿಕೊಂಡು ಆ ನಂತರ ನಿಮ್ಮ ಕಷ್ಟನ ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಉತ್ತಮ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವು ಸಂಕಲ್ಪ ಮಾಡ್ದಲೇ ಬೇಡ್ಕೊಳ್ಳೋದು ಅಥವಾ ಸಂಕಲ್ಪನೆ ಮಾಡ್ದಲೇ ಪೂಜೆ ಮಾಡೋದು, ವ್ರತ ಮಾಡೋದು ಮಾಡಿದ್ರೆ ಅಲ್ಲಿಗೆ ಪೂಜೆ ಕಂಪ್ಲೀಟ್ ಆಗೋಲ್ಲ. ನಿಮಗೆ ಕಂಪ್ಲೀಟ್ ಆಗಿರೋಂಥ ರಿಸಲ್ಟು ಕೂಡ ಸಿಗೋದೇ ಇಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸಂಕಲ್ಪನ ಮಾಡಿಕೊಂಡೇ ನೀವು ಆ ನಂತರ ರಾಯರಿಗೆ ಪೂಜೆನ ಮಾಡಬೇಕು. ಆ ನಂತರನೇ ನೀವು ಕಷ್ಟನ ಹೇಳ್ಕೋಬೇಕಾಗಿರೋದು. ಸಂಕಲ್ಪನ ಮಾಡೋದಾದರೆ ಮನೇಲಾದ್ರೂ ಮಾಡ್ಬೋದು, ಇಲ್ಲ ಮಠದಲ್ಲಾದ್ರೂ ನೀವು ಸಂಕಲ್ಪನ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಶುದ್ಧವಾಗಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೇ ನೀವು ಎಷ್ಟು ದಿವಸಗಳ ಕಾಲ ಮಾಡಬೇಕು ಅಂದ್ಕೋತೀರೋ ಅದನ್ನು ನೀವು ಅನುಸರಿಸೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನೀವು ಮನೇಲೇ ಮಾಡ್ಬೋದು. ಇಲ್ಲ ನಾವು ತುಂಬ ಕಟ್ಟುನಿಟ್ಟಾಗಿ ನಮ್ಮ ಕಷ್ಟ ತುಂಬ ದೊಡ್ಡದಾಗಿದೆ, ಅದಕ್ಕೋಸ್ಕರ ನಾವು ಬೇಗ ಫಲ ಪಡಿಬೇಕು, ನಾವು ಕಟ್ಟುನಿಟ್ಟಾಗಿ ಸೇವೆನ ಸಲ್ಲಿಸಬೇಕು ರಾಯರಿಗೆ ಅನ್ನೋರಾದರೆ ನೀವು ಮಠದಲ್ಲಿ ಹೋಗಿ ನೀವು ನಿಮ್ಮ ಸೇವೆನ ಅಂದರೆ ಸಂಕಲ್ಪನ ಮಾಡ್ಕೋಬೋದು. ಯಾವ ರೀತಿ ಅನುಕೂಲ ಆಗುತ್ತೋ ನೀವು ಆ ರೀತಿ ಮಾಡ್ಕೋಬೋದು. ಮನೇಲೇ ಮಾಡೋರಾದರೆ ರಾಯರ ಫೋಟೋ ಬೇಕೇ ಬೇಕು ಅಥವಾ ರಾಯರ ವಿಗ್ರಹ ಫೋಟೋ ಯಾವುದಾದ್ರೂ ನಡೆಯುತ್ತೆ. ಎರಡೂ ಇಲ್ಲ ಅನ್ನೋರು ದಯವಿಟ್ಟು ಮನೆಗೆ ರಾಯರ ಫೋಟೋನ ತಂದು ಇದನ್ನು ಶುರು ಮಾಡ್ಬೋದು. ನೀವು ಮೊದಲಿಗೆ ಶುದ್ಧರಾಗಿ ಮನೆಯೆಲ್ಲ ಶುದ್ಧಿನ ಮಾಡಬೇಕು. ಯಾವುದೇ ರೀತಿ ನಾನ್ ವೆಜ್ನ ಮಾಡಿರಲೂಬಾರ್ದು ಮತ್ತು ತಿನ್ನಲೂಬಾರ್ದು. ಮತ್ತು ಈಚೆಯಿಂದ ತರುವಂಥ ಫುಡ್ನ ನೀವು ಸೇವನೆ ಮಾಡಬಾರ್ದು. ನೀವು ಸಂಕಲ್ಪನ ನೀವು ಒಂದು ದಿವಸಕ್ಕಾದ್ರೂ ಮಾಡಿ ನೀವು ಪೂಜೆನ ಮಾಡಿ ಕಂಪ್ಲೀಟ್ನ ಮಾಡ್ಬೋದು. ಅಥವಾ ಒಂದು 5 ದಿವಸ 7 ದಿವಸ 3 ದಿವಸ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ದಿವಸ ನೀವು ಪೂಜೆ ಅಂದರೆ ವ್ರತ ಮಾಡ್ತೀವಿ ಅಂತ ಅಂತೀವಲ್ವ, 7 ಗುರುವಾರ ಮಾಡ್ತೀನಿ 5 ಗುರುವಾರ ಮಾಡ್ತೀವಿ ಅನ್ನೋದಕ್ಕೆ ಅಂತೀವಲ್ವ, ಆ ಟೈಮಲ್ಲಿ ಮೊದಲಿಗೆ ಸಂಕಲ್ಪನ ಮಾಡಿನೇ ಆ ನಂತರ ನೀವು ಪೂಜೆನ ಮಾಡಬೇಕಾಗಿರೋ ಅಂಥದ್ದು. ನೀವು ಶುದ್ಧರಾಗಿ ನೀವು ಶುಭ್ರವಾಗಿರೋಂಥ ಬಟ್ಟೆನೆಲ್ಲ ಧರಿಸ್ಬಿಟ್ಟು ಆ ನಂತರ ರಾಯರಿಗೆ ಗಂಧನೆಲ್ಲ ರಾಯರಿಗೆ ತುಪ್ಪು ದೀಪ ಅಥವಾ ಎಳ್ಳೆಣ್ಣೆ ದೀಪನ ನೀವು ಹಚ್ಚಿಡಬೇಕು. ಹಚ್ಚಿಟ್ಬಿಟ್ಟು ರಾಯರ ಮುಂದೆ ನೀವು ಕುತ್ಕೋಬೇಕು. ಬಲಗೈನ ಎಡಗೈ ಮೇಲೆ ಇಟ್ಕೋಬೇಕು. ಸಂಕಲ್ಪ ಮುದ್ರೆ ಅಂತೀವಲ್ಲ ಆ ಥರ ನೀವು ಇಟ್ಕೊಂಡು ಕುತ್ಕೊಂಡು ಕೈಗೆ ಸ್ವಲ್ಪ ಅಕ್ಷತೆನ ಇಟ್ಕೋಬೇಕು. ತುಳಸಿ ದಳನೋ ಅಥವಾ ಒಂದು ಹಳ್ಳು ಹೂವನೋ ನೀವು ಕೈಲಿ ಇಟ್ಕೊಂಡು ನೀವು ಕಣ್ಣು ಮುಚ್ಚಿ ನೀವು ರಾಯರ ಧ್ಯಾನನ ಮಾಡಬೇಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಮಂತ್ರನ ಹೇಳ್ಬಿಟ್ಟು ಆ ನಂತರ ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಕ್ಷತ್ರ ಏನಾದ್ರು ಇದ್ದರೆ ನೀವು ಹೇಳ್ಕೋಬೋದು. ನಿಮ್ಮ ಕುಟುಂಬದವ್ರ ಹೆಸರನ್ನೆಲ್ಲ ನೀವು ಈ ಸಮಯದಲ್ಲಿ ಹೇಳ್ಬಿಟ್ಟು ಇದ್ರ ಜೊತೆಗೆ ನಿಮ್ಮ ಕಷ್ಟ ಆಗಿರ್ಬೋದು ಅಥವಾ ನಿಮ್ಮ ಮನದ ಇಚ್ಛೆಯನ್ನು ರಾಯರ ಮುಂದೆ ಸ್ಪಷ್ಟವಾಗಿ ನೀವು ಹೇಳ್ಕೋಬೇಕು. ಆಮೇಲೆ ನೀವು ಸಂಕಲ್ಪನೆ ಎಷ್ಟು ದಿವಸ ಮಾಡ್ಕೋತಾ ಇದ್ದೀರಾ, 1 ದಿವಸನ 3 ದಿವಸನ 5 ದಿವಸನ ಎಷ್ಟು ದಿವಸ ಮಾಡ್ಕೋತಿದ್ದೀರಾ ಅನ್ನೋದು ನೀವು ರಾಯರ ಮುಂದೆ ಹೇಳ್ಬೇಕು. ಇಷ್ಟು ಎಲ್ಲ ಆದಮೇಲೆ ನೀವು ಸಂಕಲ್ಪ ಮಾಡಿದ್ದೀರಾ ಅನ್ನೋದು ಆಗುತ್ತೆ. ನೀವು ರಾಯರ ಪಾದಕ್ಕೆ ನೀವು ಕೈಲಿ ಇಟ್ಕೊಂಡಿರೋಂಥ ಹೂವು ಅಕ್ಷತೆನ ನೀವು ರಾಯರ ಪಾದಕ್ಕೆ ಹಾಕ್ಬೋದು ಅಥವಾ ವಿಗ್ರಹ ಫೋಟೋಗಾದರೂ ನೀವು ಹಾಕ್ಬಿಟ್ಟು ಬಿಡ್ಬೋದು. ಇಲ್ಲ ಅಂದರೆ ಒಂದು ಕಡೆ ನೀರು ಮತ್ತು ತಟ್ಟೆನ ಇಟ್ಕೊಂಡು ಕೈಗೆ ನೀರನ್ನ ಹಾಕ್ಕೊಂಡು ಅಕ್ಷತೆನ ತಟ್ಟೆ ಒಳಗಡೆ ಬಿಡ್ಬೋದು ನೀರ್ ಜೊತೆಗೆ. ಇಷ್ಟು ಆದಮೇಲೆ ನೀವು ಸಂಕಲ್ಪದ ನೆನಪಿಗಾಗಿ ಒಂದು ತೆಂಗಿನಕಾಯಿ ನೀಡೋದು ರಾಯರ ಮುಂದೆ, ಅಥವಾ ಒಂದು 5 ರೂಪಾಯಿ ಕಾಯಿನೋ 11 ರೂಪಾಯಿ ಕಾಯಿನ ನೀವು ಒಂದು ಹಳದಿ ಬಟ್ಟೆನ ಮಾಡ್ಕೊಂಡ್ಬಿಟ್ಟು ಆ ಬಟ್ಟೆಗೆ ಕಟ್ಟಿ ರಾಯರ ಮುಂದೆ ಇಡೋದು ವಾಡಿಕೆ ಅಂತ ಹೇಳ್ತೀವಿ. ನೀವು ಅದೇ ಥರ ಸಂಕಲ್ಪದ ಸಂಕೇತವಾಗಿ ನೀವು ತೆಂಗಿನಕಾಯಾರು ಇಟ್ಕೊಳ್ಳಿ ಅಥವಾ ನೀವು ಕಾಣಿಕೆನಾರು ಕಟ್ಟಿ ನೀವು ರಾಯರ ಮುಂದೆ ಇಡ್ಬೋದು. ಎಷ್ಟು ದಿವಸ ಸಂಕಲ್ಪ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡ್ತೀರೋ ಅಷ್ಟು ದಿವಸನೂ ಕೂಡ ನೀವು ಮನೇಲಿ ನಾನ್ ವೆಜ್ನ ಮಾಡಬಾರ್ದು, ನಾನ್ ವೆಜ್ನ ತಿನ್ನಬಾರ್ದು. ನೀವು ಸಾತ್ವಿಕ ಜೀವನನ ನಡೆಸ್ತಾ ಹೋಗಬೇಕು. ಆವಾಗಲೇ ನಿಮಗೆ ಫಲ ಸಿಗುವಂಥದ್ದು. ಇದ್ರ ಜೊತೆಗೆ ನಂಬಿಕೆ ಇರಬೇಕು ನಿಮಗೆ. ರಾಯರು ನಾನು ಏನೇ ಕೇಳ್ಕೊಂಡ್ರು, ನಾನು ಏನೇ ಕಷ್ಟ ಹೇಳ್ಕೊಂಡ್ರು ರಾಯರು ಅದನ್ನು ಕೇಳಿಸ್ಕೋತಾರೆ, ನನ್ನೇ ನೋಡ್ತಾ ಇದ್ದಾರೆ ಅವರು ಅನ್ನೋ ನಂಬಿಕೆ ಇರಬೇಕು. ನನ್ನ ಜೀವನದಲ್ಲಿ ಏನಾದ್ರು ಒಂದು ಒಳ್ಳೆ ಬದಲಾವಣೆನ ತಂದೇ ತರ್ತಾರೆ ಅನ್ನೋ ನಿಮಗೆ ದೃಢವಾದ ನಂಬಿಕೆ ಆತ್ಮವಿಶ್ವಾಸ ಇರಲೇಬೇಕು. ನೀವೇನೇ ಒಂದು ಪೂಜೆ ಮಾಡಬೇಕು ಅಥವಾ ಯಾವುದೋ ಒಂದು ದೇವ್ರನ್ನ ನೀವು ನಂಬಬೇಕು ಅಂತಂದರೆ ಮೇನು ಇಂಪಾರ್ಟೆಂಟು ನಂಬಿಕೆ. ಯಾರೋ ಬೇರೆಯವ್ರು ಹೇಳಿದ್ರು ಅವ್ರಿಗೇನೋ ಒಳ್ಳೇದಾಗ್ತು ನನಗೂ ಒಳ್ಳೇದಾಗಬೇಕು ಅದಕ್ಕೋಸ್ಕರ ನಾನು 5 ವಾರ ಕಂಪ್ಲೀಟ್ ಮಾಡಿಬಿಡ್ತೀನಪ್ಪ ಆವಾಗ ನನ್ನ ಸಮಸ್ಯೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂದ್ಕೊಳ್ಳೋದು ದೊಡ್ಡ ತಪ್ಪು ಅಂತಲೇ ಹೇಳ್ತೀನಿ. ನಿಮ್ಮ ನಂಬಿಕೆ ಎಷ್ಟಿದೆ, ನಿಮ್ಮ ಭಕ್ತಿ ಎಷ್ಟಿದೆ ಅದ್ರ ಮೇಲೆ ಭಗವಂತ ನಿಮಗೆ ಫಲಗಳನ್ನ ಕೊಡ್ತಾ ಹೋಗ್ತಾನೆ. ಇದೆಲ್ಲ ಆದಮೇಲೆ ರಾಯರಿಗೆ ಮಹಾಮಂಗಳಾರತಿನ ಮಾಡಿಬಿಟ್ಟು ನೀವು ಪ್ರದಕ್ಷಿಣೆ ಹಾಕ್ಬೋದು. ಪ್ರದಕ್ಷಿಣೆ ಹಾಕ್ಬಿಟ್ಟು ನಮಸ್ಕಾರನ ಬಿದ್ದುಬಿಟ್ಟು ನೀವು ರಾಯರ ಮಂತ್ರನ ಹೇಳ್ಕೊಂಡು ರಾಯರ ಸ್ತೋತ್ರನ ಹೇಳ್ಬಿಟ್ಟು ನೀವು ಈ ಪೂಜೆನ ಕಂಪ್ಲೀಟ್ ಮಾಡ್ಬೋದು. ನಿಮ್ಮ ಕಷ್ಟ ನಿಮ್ಮ ಸಮಸ್ಯೆ ನೆರವೇರಿದ ಮೇಲೆ ತೆಂಗಿನಕಾಯಿ ಇಟ್ಟಿರ್ತೀರ ಅಥವಾ ಕಾಣಿಕೆ ಹಾಕಿರ್ತೀರಲ್ವ, ಕಾಣಿಕೆನ ತಗೊಂಡೋಗಿ ದೇವ್ರ ಉಂಡಿಗೆ ರಾಯರ ಮಠಕ್ಕೆ ನೀವು ಹಾಕ್ಬಿಟ್ಟು ಬರ್ಬೋದು. ತೆಂಗಿನಕಾಯಿನ ಒಡೆದುಬಿಟ್ಟು ನೀವು ಅದರಲ್ಲಿ ಸ್ವೀಟ್ನ ಮಾಡಿ ನೈವೇದ್ಯನ ಮಾಡಿ ರಾಯರ ಮುಂದೆ ಇಡ್ಬೋದು. ನೀವು ಎಷ್ಟು ದಿವಸ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದು ಕೊನೆ ದಿನದಲ್ಲಿ ನೀವು ಈ ಕೆಲಸನ ಮಾಡ್ಬೋದು. ಅಥವಾ ಒಂದು ದಿವಸ ಮಾಡಿದರೆ ನೀವು ಅದ್ರ ಮಾರನೇ ದಿವಸಕ್ಕೆ ನೀವು ಈ ಕೆಲಸನ ಮಾಡಿ ರಾಯರಿಗೆ ನೈವೇದ್ಯನ ಇಟ್ಬಿಟ್ಟು ನೀವು ಮನೆಯವರೆಲ್ಲರೂ ಕೂಡ ನೈವೇದ್ಯನ ಸ್ವೀಕಾರನ ಮಾಡ್ಬೋದು. ಇನ್ನು ನೀವೇನಾದ್ರು ಮಠದಲ್ಲೇ ಹೋಗಿ ನಾನು ಸಂಕಲ್ಪ
ಸಂಕಲ್ಪನ ಮಾಡ್ಕೋತೀನಿ ಅನ್ನೋರಾದರೆ ಈಗ ನೀವು ಮಠದಲ್ಲಿರುವಂಥ ಅರ್ಚಕರನ್ನ ಒಂದು ಸಾರಿ ಹೋಗ್ಬಿಟ್ಟು ಭೇಟಿ ಮಾಡಿಬಿಟ್ಟು ಅವ್ರಿಗೆ ನೀವು ಇನ್ಫಾರ್ಮ್ನ ಮಾಡ್ಬಿಟ್ಟು ಬರಬೇಕು. ನಾನು ಈ ಥರ ಸಂಕಲ್ಪ ಮಾಡ್ಕೋತೀನಿ, ಯಾವ ರೀತಿ ಅಂತ ನೀವು ಇನ್ಸ್ಟ್ರಕ್ಷನ್ ಕೊಡಿ ಅಂತ ಕೇಳ್ಕೊಂಡು ಬಂದರೆ ಅವರು ಸಂಕಲ್ಪದ ಮಂತ್ರಗಳನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲದೆ ನೀವು ಎಷ್ಟು ಗಂಟೆಗೆ ಬರಬೇಕು, ಯಾವ ದಿನ ಬರಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾರೆ. ಸಂಕಲ್ಪ ಮಾಡ್ಕೋಬೇಕಾದ್ರೆ ಡೈರೆಕ್ಟಾಗಿ ಬೃಂದಾವನದ ಮುಂದೆನೇ ನಿಮ್ಮನ್ನ ಬಿಡ್ತಾರೆ, ಕುತ್ಕೊಳ್ಳೋದಕ್ಕಾಗಿರ್ಬೋದು, ಪ್ರದಕ್ಷಿಣೆ ಮಾಡ್ಕೊಂಡು ನಮಸ್ಕಾರ ಮಾಡೋದಕ್ಕಾಗಿರ್ಬೋದು ಅವಕಾಶ ಸಿಗುತ್ತೆ. ಸಂಕಲ್ಪ ಮಾಡ್ಕೋಬೇಕು ಅನ್ನೋದಾದರೆ ಮಠಕ್ಕೆ ಅಕ್ಕಿನೋ ಅಥವಾ ಆವಾಗಲೇ ಹೇಳ್ದಂಗೆ ಯಾವುದಾದ್ರು ಒಂದು ಕಾಯಿನ ಹಾಕ್ಬಿಟ್ಟು ಹಳದಿ ಬಟ್ಟೆ ಕಟ್ಟಿರ್ತೀರಲ್ಲ ಅದನ್ನೆಲ್ಲರೂ ಮಠದಲ್ಲಿ ಇಡೋದು ಅಲ್ವಾ, ಅಥವಾ ಉಂಡಿಗೆ ಹಾಕೋದು, ಅಥವಾ ಮಠಕ್ಕೆ ಬೇಕಾಗಿರೋವಂಥ ಬೆಲ್ಲ ಆಗಿರ್ಬೋದು, ರಾಯರಿಗೆ ಮೊಸರು, ಹಾಲು ಆ ಥರ ಏನಾದ್ರು ಕೊಡೋದು, ಇದೆಲ್ಲನೂ ಕೂಡ ಅವ್ರ ಅರ್ಚಕರು ನಿಮ್ಗೆ ತಿಳಿಸ್ಕೊಡ್ತಾರೆ. ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ನೀವು ಮಠಕ್ಕೆ ಕೊಡ್ಬೋದು ಅಂತ. ಸಂಕಲ್ಪ ಮಾಡಿದ ದಿನ ನೀವು ರಾಯರ ಪ್ರಸಾದನ ಸ್ವೀಕಾರ ಮಾಡಿಬಿಟ್ಟೆ ಮನೆಗೆ ಬರಬೇಕು. ರಾಯರ ಪ್ರಸಾದನ ಪ್ರತಿ ಗುರುವಾರನೂ ಕೊಡ್ತಾರೆ ಎಲ್ಲ ಮಠಗಳಲ್ಲೂ ಕೂಡ. ನೀವು ಪ್ರಸಾದ ತಿನ್ಕೊಂಡು ನೀವು ಬರೋದ್ರಿಂದ ನಿಮ್ಮ ಸಂಕಲ್ಪ ಪೂರ್ಣ ಆಯಿತು. ರಾಯರು ಪ್ರಸಾದ ಸಿಗೋದೊಂದು ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು. ನಿಮಗೆ ಆ ಪ್ರಸಾದ ಸಿಗೋದಕ್ಕೆ ನೀವು ಪುಣ್ಯ ಮಾಡಿರಬೇಕು. ಎಷ್ಟೊಂದು ಬಾರಿ ನಾವು ಏನೋ ಒಂದು ಇಲ್ಲ ಹೋಗ್ತೀವಿ ಈಸ್ಕೊಬೇಕು ಅಂತ ಅದು ನಮಗೆ ದಕ್ಕಿದ್ರೆ ಮಾತ್ರನೇ ದಕ್ಕುತ್ತೆ ಅಂತ ನಮ್ಮಲ್ಲಿ ಬರೆದಿದ್ರೆ ಮಾತ್ರನೇ ಅದು ದಕ್ಕುವಂಥದ್ದು. ಸುಮ್ಮನೆ ಯಾರಿಗೋ ಸಿಗುವಂಥದ್ದು ನಮಗೆ ಸಿಕ್ಬಿಡ್ತಪ್ಪ, ಇಲ್ಲ ಅನ್ಎಕ್ಸ್ಪೆಕ್ಟೆಡು, ಇಲ್ಲ ನಾನು ಕೇಳ್ಕೊಂಡೆ ಅದಕ್ಕೆ ಸಿಕ್ಬಿಡ್ತು. ಇನ್ನು ರಾಯರ ಮುಂದೆ ಸಂಕಲ್ಪ ಮಾಡಿ ನೀವು ಪೂಜೆ ಮಾಡೋದ್ರಿಂದ ಯಾವುದೇ ಅಸಾಧ್ಯವಾಗಿರುವಂಥ ಕೆಲಸನೂ ಕೂಡ ನಿಮಗೆ ಸಾಧ್ಯ ಆಗುತ್ತೆ. ಇಂಥ ಕಷ್ಟ ಬಂದರೂ ಕೂಡ ರಾಯರು ಅದನ್ನ ಪರಿಹಾರ ಮಾಡ್ಕೋತಾ ಹೋಗ್ತಾರೆ. ಇಷ್ಟು ಕೆಲಸನೇ ನೀವು ಮಾಡಿ ನೋಡಿ. ನೀವು ಏನೇ ಪೂಜೆ ಮಾಡಬೇಕಾದ್ರೂ ಸಂಕಲ್ಪನ ಮಾಡಿಕೊಂಡೇ ನೀವು ಪೂಜೆನ ಮಾಡಬೇಕು. ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.